ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯನ್ನ ಪೊಲೀಸರು ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ತಡೆಯೋದಕ್ಕೆ ಶರಣ್ ಪಂಪ್ವೆಲ್ ನೇತೃತ್ವದಲ್ಲಿ ಇವತ್ತು ಬಿಸಿ ರೋಡಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಾಗಮಂಗಲ ಘಟನೆ ಖಂಡಿಸಿದ್ದ ಪಂಪ್ವೆಲ್ ಈದ್ ಮಿಲಾದ್ ಮೆರವಣಿಗೆ ಹೇಗ್ ಮಾಡ್ತೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಇದಕ್ಕೆ ಮೊಹಮ್ಮದ್ ಶರೀಫ್ ದಮ್ ಇದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೀರಿ ಅಂತ ಆಡಿಯೋ ಹರಿಬಿಟ್ಟು ಸವಾಲ್ ಹಾಕಿದ್ರು. ಸದ್ಯ ಈಗ ಇದೇ ಘರ್ಷಣೆಗೆ ಕಾರಣವಾಗಿದ್ದು ಬಂಟ್ವಾಳದಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ನಾಗಮಂಗಲದಲ್ಲಿ ನಮ್ಮ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಸಿಡಿಸಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹೇಳಿದ್ದು, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೀರಿ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಕೂಡ ಹಿಂದೂ ಸಮಾಜಕ್ಕೆ ಇದೆ ಎಂಬಂತಹ ಒಂದು ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ದಕ್ಷಿಣ ಕನ್ನಡ ಬಿಸಿ ರೋಡ್ನಲ್ಲಿ ಇವತ್ತು ನಿಷೇಧದ ಮಧ್ಯೆಯೂ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಇದಕ್ಕೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದು ರಸ್ತೆ ತಡೆ ನಡೆಸಲು ಮುಂದಾಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ನಾವು ಸಂಜೆವರೆಗೂ ಹೋಗಲ್ಲ, ಇಲ್ಲೇ ಇರ್ತೇವೆ, ನಮಗೂ ಮೆರವಣಿಗೆಗೆ ಅವಕಾಶ ಕೊಡಿ, ನಿಮ್ಮ ಮಾತು ಕೇಳಿ ಸುಮ್ಮನಿದ್ದೆವು. ಆದ್ರೆ ಇವರು ಏಕಾಏಕಿ ಬೈಕ್ ರ್ಯಾಲಿ ಮಾಡಿದ್ದಾರೆ. ನಾವು ಈ ಸ್ಥಳ ಬಿಟ್ಟು ಕದಲಲ್ಲ ಅಂತ ಹಿಂದೂ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಸದ್ಯ ಪೊಲೀಸ್ ಬಂದೋಬಸ್ತ್ನಲ್ಲೇ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ಮಾಡಿದ್ದಾರೆ. ಮಂಗಳೂರು ಹೊರವಲಯದ ಕಾಟಿಪಳ್ಳ 3ನೇ ಬ್ಲಾಕ್ ಅಲ್ಲಿ ಮಸೀದಿ ಮೇಲೆ ತಡರಾತ್ರಿ ಕಲ್ಲು ತೂರಾಟ ಮಾಡಲಾಗಿದೆ. 2 ಬೈಕಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಬದ್ರಿಯಾ ಮಸೀದಿ ಮೇಲೆ ಕಲ್ಲೆಸೆದಿದ್ದಾರೆ. ಕಲ್ಲೆಸೆದ ಪರಿಣಾಮ ಮಸೀದಿಯ ಕಿಟಕಿ ಗಾಜಿಗೆ ಹಾನಿಯಾಗಿತ್ತು. ಸದ್ಯ ಪ್ರಕರಣದ ತನಿಖೆ ಆರಂಭಿಸಿದ್ದ ಪೊಲೀಸರು 6 ಜನರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನ ಭರತ್, ಚೆನ್ನಪ್ಪ, ನಿತಿನ್, ಸುಜಿತ್, ಮನು, ಪ್ರೀತಮ್ ಅಂತ ಗುರುತಿಸಲಾಗಿದೆ. ಮಂಗಳೂರು ಈದ್ ಮಿಲಾದ್ ಗಲಾಟೆ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ನೀಡಿದ್ದಾರೆ. ಮಂಗಳೂರಿನಲ್ಲಿ ಕೆಲ ಮುಖಂಡರ ಪ್ರಚೋದಿತ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ. ಗಲಭೆ ಆದಾಗ ಎಲ್ಲಾ ಕಡೆ ಪೊಲೀಸರಿರೋಕ್ಕಾಗಲ್ಲ. ನಮ್ಮ ಸರ್ಕಾರ ಎಲ್ಲ ಧರ್ಮಗಳನ್ನು ಒಂದೇ ರೀತಿ ನೋಡುತ್ತೆ. ಇಂತಹ ಘಟನೆಗಳಲ್ಲಿ ರಾಜಕೀಯ ಮಾಡಿ ಲಾಭ ಯಾರು ತೆಗೆದುಕೊಳ್ತಾರೆ ಅಂತ ಜನರಿಗೆ ಗೊತ್ತಿದೆ ಅಂತ ಹೇಳಿದರು. ಪ್ರಚೋದನೆ ಮಾಡೋದು ಮತ್ತು ಈ ರೀತಿಯಾದಂಥ ಘಟನೆಗಳು ಆಗಲಿ ಅಂತ ಬಯಸುವವರು ಕೂಡ ಇದ್ದಾರೆ. ಯಾಕೆಂದರೆ ಅವರಿಗೆ ಶಾಂತಿ ನೆಮ್ಮದಿ ಇರಬಾರ್ದು ಮತ್ತು ಒಂದು ಈ ಅತೀಯವಾದ ಕೋಮವಾದದ ಚಿಂತನೆಗಳಿರ್ತಕ್ಕಂಥ ಜನ ಯಾವುದೇ ಧರ್ಮದವರಾಗಿರ್ಬೋದು, ಅವ್ರಿಗೆ ಇಂಥ ಒಂದು ಘಟನೆಗಳಾದಾಗ ಅವರು ಹೆಚ್ಚು ಪ್ರಚೋದನೆ ಮಾಡ್ತಕ್ಕಂಥದ್ದು ಆಗ್ತದೆ. ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಏನಲ್ಲ, ಇದು ಯಾರೋ ಏನೋ ಒಂದು ಇನ್ಸಿಡೆಂಟ್ ಆದಾಗ ನಾವು ಎಲ್ಲ ಕಡೆ ಎಲ್ಲರೂ ಪೊಲೀಸ್ ಇರೋಕ್ಕಾಗೋದಿಲ್ಲ. ಕೆಲವು ಏನು ಹೇಳಿಕೆಗಳು ಹೊರಗೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರ ಮೇಲೂ ಕೂಡ FIR ಅನ್ನು ಕೇಸನ್ನು. ದಕ್ಷಿಣ ಕನ್ನಡದಲ್ಲಿರುವ ಬಿಸಿ ರೋಡ್ ತಾಲಿಬಾನ್ ಅಥವಾ ಪಾಕಿಸ್ತಾನದಲ್ಲಿದೆಯಾ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಿಸಿ ರೋಡ್ಗೆ ಬನ್ನಿ ಅಂತ ಸಂಘರ್ಷಕ್ಕೆ ಕರೀತಾ ಇದ್ದೀರಾ, ಅದೇನಾದ್ರೂ ಪಾಕಿಸ್ತಾನದಲ್ಲಿದೆಯಾ? ಬಿಸಿ ರೋಡ್ ಅಲ್ಲ, ಇಡೀ ದೇಶ ನಮ್ಮದಿದೆ. ಬಿಸಿ ರೋಡ್ ಮಾತ್ರ ಅಲ್ಲ, ನಿಮ್ಮ ಮನೆ ಒಳಗೂ ನುಗ್ತೇವೆ. ಈ ರೀತಿಯ ದರ್ಪ ಸೊಕ್ಕಿನ ಮೇಲೆ ನಡೆಯಲ್ಲ ಅಂತ ಗುಡುಗಿದ್ದಾರೆ. ಸವಾಲು ಹಾಕೋದೇ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟ ಹಾಗೆ. ಈ ರೀತಿಯ ಸವಾಲು ಹಾಕೋದೇ ಕೋಮುವಾದದ ಒಂದು ವಿಚಾರಧಾರೆ ಇದು. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು, ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಪರಿಣಾಮದಿಂದ ಇವತ್ತು ಈ ರೀತಿ ಆಗ್ತಾ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. BC ರೋಡ್ ಏನು ಪಾಕಿಸ್ತಾನದಲ್ಲಿಲ್ಲ, BC ರೋಡ್ ಏನು ಅಫ್ಘಾನಿಸ್ತಾನದಲ್ಲಿಲ್ಲ, ಭಾರತದ್ದೇ ಒಂದು ಭಾಗ ಇದೆ. ಇಲ್ಲಿ ಇಂಚು ಕೂಡ ಭಾರತದ ಭಾಗ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಸವಾಲು ಹಾಕಿದವ್ರು ಬರೀ BC ರೋಡ್ ಅಲ್ಲ, ನಿಮ್ಮ ಮನೆ ಒಳಗಡೆ ಹೊಕ್ಕು ನಾವು ಹೇಳ್ತೀವಿ ಅಂತನ್ನುವಂಥದ್ದು. ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನಾಗಮಂಗಲ ಈಗ ಶಾಂತವಾಗಿದೆ, ಯಾವುದೇ ಊಹಾಪೋಹ ಬೇಡ ಅಂತ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಗಮಂಗಲದಲ್ಲಿ ಪೊಲೀಸ್ ನಿರ್ಲಕ್ಷ್ಯ ಆಗಿದೆ ಅಂತ ಇನ್ಸ್ಪೆಕ್ಟರ್ ಅಮಾನತು ಮಾಡಿ ಡಿವೈಎಸ್ಪಿ ವರ್ಗಾವಣೆ ಮಾಡಲಾಗಿದೆ. ಆದ್ರೆ ರಾಜ್ಯ ಎಲ್ಲೂ ಹೊತ್ತಿ ಉರಿತಾ ಇಲ್ಲ, ಎಲ್ಲಾ ಕಡೆಯೂ ಶಾಂತವಾಗಿದೆ ಅಂದ್ರು. ಇನ್ನು ನಾಳೆ ಕ್ಯಾಬಿನೆಟ್ ಸಭೆ ಇದೆ, ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಸಿಎಂ. ಇನ್ನು ಸಚಿವ ಚಲುವರಾಯಸ್ವಾಮಿ ರಿಯಾಕ್ಷನ್ ನೀಡಿ, ನಾನೇ ಅಲ್ಲಿ ಶಾಂತಿ ಸಭೆ ಮಾಡಿದ್ದೆ, ಇಷ್ಟು ಬೇಗ ತಣ್ಣಗಾಗಿದ್ದು ಅವರಿಗೆ ಸಹಿಸಲು ಆಗ್ತಾ ಇಲ್ಲ ಅಂತ ಪರೋಕ್ಷವಾಗಿಯೇ ಬಿಜೆಪಿ ವಿರುದ್ಧ ಗುಡುಗಿದ್ರು. ನಾಗಮಂಗಲ ಶಾಂತವಾಗಿದೆ, ಡಿವೈಎಸ್ಪಿ
ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ. ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟ್ರ್ ಬೈಕ್ಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟನ್ನು ನಡಿಬಾರ್ದು ಅನ್ನೋ ಉದ್ದೇಶದಿಂದ ಮೊನ್ನೆ ನಾನು ಶಾಂತಿ ಸಭೆ ಮಾಡಿದ್ಮೇಲೆ ನಿನ್ನೆ ಮುಸ್ಲಿಂ ಬಾಂಧವರೇ ಗಣಪತಿ ಫಂಕ್ಷನ್ ಹತ್ರ ಹೋಗಿ ಜ್ಯೂಸ್ ಕೊಟ್ಟು ಹಾರ ಹಾಕಿ ಒಟ್ಟಿಗೆ ನಿನ್ನೆ 6-7 ಗಣಪತಿನ ವಿಸರ್ಜನೆ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಹಬ್ಬನೂ ಮಾಡ್ತಾರೆ, ನಾಳೆ ಒಟ್ಟಿಗೆ ಸೇರಿ ವಿಸರ್ಜನೆ ಮಾಡ್ತಾರೆ. ಇದನ್ನು ಸಂತೋಷ ಪಡೋದು ಬಿಟ್ಬಿಟ್ಟು ಇವತ್ತೊಂದು ಕಮಿಟಿ ಕಳಿಸೋರು BJPಯವರು. ಇವ್ರಿಗೆ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ ಮಂಡ್ಯದಲ್ಲಿ, ಕೆರಗೋಡಿಗೆ ಹೋಗಿ ಪ್ರಯತ್ನ ಮಾಡಿದ್ರು ಅದು ಫೇಲ್ ಆದೋ, ನಾಗಮಂಗಲಕ್ಕೆ ಹೋದೋ ಅಲ್ಲೂ ಫೇಲ್ ಆದೋ, ಪಾಪ ರಾತ್ರೆಲ್ಲ ನಿದ್ದೆ ಇಲ್ವಂತೆ. ಇದು ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು. ಗಲಭೆಯಲ್ಲಿ ಸುಟ್ಟು ಹೋದ ಟೆಕ್ಸ್ಟೈಲ್ ಅಂಗಡಿಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದ ಸತ್ಯಶೋಧನಾ ತಂಡ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದೆ. ಬಳಿಕ ಮಾತನಾಡಿದ ಅಶ್ವಥ್ ನಾರಾಯಣ್, ನಾಗಮಂಗಲದ ಕೋಮು ಗಲಭೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಬರಬೇಕು. ಗಲಭೆಯಲ್ಲಿ ಕೇರಳದ 2 ಭಾಗಿಯಾಗಿದ್ದಾರೆ, ನೊಂದವರಿಗೆ ಪರಿಹಾರ ಕೊಡಬೇಕು. ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಮಾಡ್ತಿದೆ ಅಂತ ಕಿಡಿಕಾರಿದರು. ನಡೆದು ಹೋಗಿದೆ, ಆದರೆ ಇದರ ನಿಜವಾದ ಉದ್ದ ಆಗಲ್ಲ. ಸತ್ಯ ಶೋಧನವನ್ನು ಮಾಡಲಿಕ್ಕೆ ವರದಿಯನ್ನು ತಯಾರು ಮಾಡಿ ಮತ್ತು ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ಕ್ರಮವನ್ನು ವಹಿಸಬೇಕು, ನಿಜವಾದ ಡೆಪ್ತ್ ಆಫ್ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರೋಂಥದ್ದಾಗಲಿ. ಯಾಕೆಂದರೆ ಕೇರಳ ಮೂಲದ ಈ PFI ವ್ಯಕ್ತಿಗಳು 2 ಇಲ್ಲಿ ಆರೋಪ ಪಟ್ಟಿಯಲ್ಲಿದ್ದಾರೆ. ಹಾಗಾಗಿ ಇಂಟರ್ ಸ್ಟೇಟ್ ಆಗಿರೋದ್ರಿಂದ NIA ಇನ್ವೆಸ್ಟಿಗೇಷನ್ ಆಗಬೇಕು. ಇವತ್ತು ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ವಿವೇಕ್ ರೆಡ್ಡಿ ಅವರು, ಈ ರೀತಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಸೇರಿ ಹೇಗೆ ಮಾಹಿತಿಯನ್ನು ಕಲೆ. ನಾಗಮಂಗಲ ಗಲಭೆ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಾಗಮಂಗಲದಲ್ಲಿ ಸರ್ಕಾರ ಓಲೈಕೆ ರಾಜಕಾರಣ ನಡೆಸ್ತಾ ಇದೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಪ್ರದರ್ಶನ ಮಾಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಭಯವೇ ಇಲ್ಲದಂತಾಗಿದೆ. ಕಳೆದ 15 ತಿಂಗಳಿನಿಂದ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ರಾಜ್ಯದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ನಡೀತಾ ಇದೆ. ನಾವು ನಾಗಮಂಗಲಕ್ಕೆ ಹೋಗಿದ್ದಾಗ ಅಲ್ಲಿನ ಕೆಲವರು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿಟಿ ರವಿ, ನಾಗಮಂಗಲ ಪ್ರಕರಣವನ್ನ NIAಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನಾಗಮಂಗಲ ಕೇಸ್ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾಗಮಂಗಲ ಕೇಸ್ ವಿಚಾರಣೆ ನಡೀತಾ ಇದೆ, ಆದರೆ ಬಿಜೆಪಿಯವರಿಗೆ ಹೇಗೆ ಗೊತ್ತು PFI ಕೈವಾಡ ಇರುತ್ತೆ ಅಂತ? ಬಿಜೆಪಿಯವರು ಹೇಳಿದ ಎಲ್ಲವೂ ಸತ್ಯ ಆಗಿದೆಯಾ? ಸತ್ಯಶೋಧನಾ ಸಮಿತಿಯಂತೆ ಬರಗಾಲ ಬಂದಾಗ ಇವರು ಎಲ್ಲಿ ಹೋಗಿದ್ರು? ಕೋಮು ಗಲಭೆಯಲ್ಲಿ ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಯಾರೋ ಏನೋ ಮಾಡಿ ಅರೆಸ್ಟ್ ಆಗಿದ್ದಕ್ಕೂ ಸರ್ಕಾರ ಉತ್ತರ ಕೊಡಬೇಕಾ ಅಂತ ಪರೋಕ್ಷವಾಗಿ ದರ್ಶನ್ ಪ್ರಕರಣವನ್ನ ಪ್ರಸ್ತಾಪಿಸಿ ಹರಿಹಾಯ್ದಿದ್ದಾರೆ. ರಾಷ್ಟ್ರದ್ರೋಹಿ ಮುಸಲ್ಮಾನರಿಂದ ಗಲಭೆ ಆಗಿದೆ ಅಂತ ನಾಗಮಂಗಲ ಗಣೇಶ ಗಲಭೆ ಘಟನೆ ಬಗ್ಗೆ ಮಾಜಿ ಸಚಿವ KS ಈಶ್ವರಪ್ಪ ಹೇಳಿದ್ದಾರೆ. ಕೇರಳ ಮೂಲದ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಗಮಂಗಲದಲ್ಲಿ ಮಸೀದಿಯಿಂದ ತಲ್ವಾರ್ ಬಂದವು, ಕಲ್ಲು ತೂರಾಟ ಆಗಿದೆ. ಘಟನೆ ಬಗ್ಗೆ ಪ್ರಧಾನಿ ಗಂಭೀರವಾಗಿ ಹೇಳಿರುವಾಗ ಇದರಲ್ಲಿ ವಿದೇಶಿ ಸಂಚಿದೆ, FIR ನಂತಹ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಳೆ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂತಲೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಮುನಿರತ್ನ ಅರೆಸ್ಟ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಜಾತಿ ನಿಂದನೆ ಬೆದರಿಕೆ ಕೇಸಲ್ಲಿ ಅರೆಸ್ಟ್ ಆಗಿರುವ ಶಾಸಕ ಮುನಿರತ್ನ ಅವರನ್ನ ವಿಚಾರಣೆ ಮಾಡಲಾಗ್ತಿದೆ. ಖುದ್ದು ACP ಅವರಿಂದಲೇ ವಿಚಾರಣೆ ನಡೆಸಲಾಗ್ತಾ ಇದ್ದು, ವಿಚಾರಣೆಯ ಪ್ರತಿ ಹಂತವನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ವಿಚಾರಣೆಯಲ್ಲಿ ಮುನಿರತ್ನ, ಇದು 4 ತಿಂಗಳ ಹಳೆಯ ವಿಡಿಯೋ, ಅದಾದ ಬಳಿಕ ದೂರುದಾರನ ಜೊತೆ ನಾನು ಮಾತನಾಡಿಲ್ಲ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ಮೂಡ ನಾಗಮಂಗಲ ಗಲಭೆಯನ್ನ ಡೈವರ್ಟ್ ಮಾಡೋದಕ್ಕೆ ನನ್ನನ್ನು ಬಲಿಪಶು ಮಾಡಲಾಗ್ತಾ ಇದೆ, ನಾನು ಯಾರಿಗೂ ಹಲ್ಲೆ ಮಾಡಿಲ್ಲ, ಬೈದಿಲ್ಲ ಅಂದಿದ್ದಾರಂತೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಶಾಸಕ ಮುನಿರತ್ನಗೆ ಪೊಲೀಸರು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಮುನಿರತ್ನಗೆ ಹೃದಯ ಸಂಬಂಧಿ, ಮಲಬದ್ಧತೆ ಹಾಗೆಯೇ ಡಯಾಬಿಟಿಕ್ ಮತ್ತು ಹರ್ನಿಯಾ ಸಮಸ್ಯೆ ಇದೆ ಅಂತ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಪೊಲೀಸರಿಗೆ ವರದಿ ಕೊಟ್ಟಿದ್ದಾರೆ.
ಗುತ್ತಿಗೆದಾರ ಚೆಲುವರಾಜು ಕುಟುಂಬವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಮುನಿರತ್ನ ನಿಂದನೆ, ಕೊಲೆ ಬೆದರಿಕೆ ಕುರಿತು ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಬಳಿಕ ಸರ್ಕಾರ ನಿಮ್ಮ ಜೊತೆ ಇರುತ್ತೆ, ಎದೆಗುಂದಬೇಡಿ ಅಂತ ಧೈರ್ಯ ತುಂಬಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಮುನಿರತ್ನ ಜಾತಿ ನಿಂದನೆ ಮಾಡಿರುವುದು ಸರಿಯಲ್ಲ. ಇಂತಹ ಮಾತುಗಳು ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ಜಾತಿ ಹಿಡಿದು ಬೈಯೋದು ಸರಿಯಲ್ಲ. ಸರ್ಕಾರ ಈ ಕುಟುಂಬಕ್ಕೆ ಭದ್ರತೆ ಕೊಡ್ಲಿ. ಪ್ರಕರಣ ಸಂಬಂಧ ನಿಷ್ಪಕ್ಷಪಾತ ತನಿಖೆ ಆಗಲಿದೆ ಅಂತ ಹೇಳಿದರು. ಇನ್ನು ಹೆಬ್ಬಾಳ್ಕರ್ ಭೇಟಿ ಬಳಿಕ ಮಾತನಾಡಿದ ಗುತ್ತಿಗೆದಾರ ಚೆಲುವರಾಜ್, ಮೇಡಂ ಬಂದು ಮಾತನಾಡಿದ್ದಾರೆ, ರಕ್ಷಣೆ ಬೇಕು ಅಂತ ಕೇಳಿದ್ದೇನೆ ಅಂತ ಹೇಳಿದರು. ಚೆಲುವರಾಜು ಆಡಿಯೋ ರಿಲೀಸ್ ವಿಚಾರದ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ, ಆಡಿಯೋದಲ್ಲಿರೋದು ನನ್ನ ಧ್ವನಿಯೇ ಅಂತ ಒಪ್ಕೊಂಡಿದ್ದಾರೆ. ಅಲ್ಲದೆ ಮುನಿರತ್ನ ಎಲ್ಲ ವಿದ್ಯೆ ಕರಗತ ಮಾಡಿಕೊಂಡಿದ್ದಾನೆ. FSL ಸಾಬೀತಾಗ್ಲಿ, ರಾಜೀನಾಮೆ ಕೊಡ್ತೇನೆ ಅಂದಿದ್ದಾರೆ. FSL ರಿಪೋರ್ಟ್ ಬರಲಿ, ಮುಂದೇನಾಗತ್ತೆ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಜಾತಿ ನಿಂದನೆ ಆರೋಪದಲ್ಲಿ ಅರೆಸ್ಟ್ ಆಗಿರುವ ಶಾಸಕ ಮುನಿರತ್ನ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ನೀಡಿದ್ದಾರೆ. ಮುನಿರತ್ನ ಒಂದು ವೇಳೆ ಜಾತಿ ನಿಂದನೆ ಮಾಡಿದರೆ ಕ್ರಮ ಆಗಲಿ, ಪಕ್ಷ ಕೂಡ ಕಠಿಣ ಶಿಕ್ಷೆ ಕೊಡುತ್ತೆ. ಆದರೆ ದ್ವೇಷದ ರಾಜಕೀಯ ಸರಿಯಲ್ಲ. ಅವರು ಶಾಸಕ ಎಲ್ಲಿಯೂ ಓಡಿ ಹೋಗ್ತಾ ಇರಲಿಲ್ಲ, ಏಕಾಏಕಿ ಬಂಧಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಚಿಕ್ಕೋಡಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ, ದಲಿತರಿಗೆ ಒಕ್ಕಲಿಗರಿಗೆ ಬೈತಿರೋದು ಪ್ರೂವ್ ಆಗಿಲ್ಲ ಅಂತ ಹೇಳಿದರು. ಮುನಿರತ್ನ ಪ್ರಕರಣವನ್ನ ಬೆಂಬಲಿಸುವ ಮನಸ್ಥಿತಿ ಇವರಿಗೆ ಯಾಕೆ ಬಂತೋ ಗೊತ್ತಿಲ್ಲ ಅಂತ ಸಂಸದ ಜಗದೀಶ್ ವಿರುದ್ಧ ಸಚಿವ HK ಪಾಟೀಲ್ ಕಿಡಿಕಾರಿದ್ದಾರೆ. ಜಿಗಜಿಣಗಿ ಏನ್ ಹೇಳಿದ್ರು ಅಂತ ಶೆಟ್ಟರ್ ಕೇಳಲಿ. ಹೆಣ್ಮಕ್ಕಳನ್ನ ಕನಿಷ್ಠವಾಗಿ ನೋಡುವ ವ್ಯಕ್ತಿಗೆ ಇವರ ಬೆಂಬಲ ಎಷ್ಟು ಸರಿ? ಬಿಜೆಪಿಯವರೇ ಮುನಿರತ್ನಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಮುನಿರತ್ನ ರಕ್ಷಣೆಗೆ ನಿಲ್ಲುವವರ ಉದ್ದೇಶವಾದ್ರೂ ಏನು ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಚಿತ್ರದುರ್ಗದಲ್ಲಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೇನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ. ಮೆರವಣಿಗೆ ಉದ್ದಕ್ಕೂ ಪ್ಯಾಲೆಸ್ತೇನ್ ಬಾವುಟ ಹಿಡಿದು ಯುವಕರು ಪ್ಯಾಲೆಸ್ತೇನ್ ಪರ ಘೋಷಣೆ ಕೂಗಿದ್ದಾರೆ. ನಗರದ ಗಾಂಧಿ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಕೂಡಲೇ ಸ್ಥಳದಲ್ಲಿದ್ದ ಡಿವೈಎಸ್ಪಿ ದಿನಕರ್ ಪ್ಯಾಲೆಸ್ತೇನ್ ಬಾವುಟವನ್ನು ವಶಕ್ಕೆ ಪಡೆದರು. ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಬಾವುಟ ಹಾರಿಸುವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ನಡೆದಿದೆ. ಪ್ಯಾಲೆಸ್ತೇನ್ ದೇಶಕ್ಕೆ ಬೆಂಬಲಿಸಿ, ಹೋರಾಟಕ್ಕೆ ಬೆಂಬಲಿಸಿ ಅನ್ನುವ ಬರಹಗಳುಳ್ಳ ಬಾವುಟಗಳನ್ನು ಯುವಕರು ಪ್ರದರ್ಶಿಸಿದ್ದಾರೆ. ಈ ವೇಳೆ ಬಾವುಟ ಹಾರಿಸುವ ವಿಚಾರಕ್ಕೆ ಕ್ಲಾಕ್ ಟವರ್ ಸರ್ಕಲ್ನಲ್ಲಿ ಗಲಾಟೆ ನಡೆದಿದೆ. ಮೇಟು ವಿಚಾರವಾಗಿ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಕೇರಳ ಮಾದರಿ ಕಮಿಟಿ ಬೇಕು ಅಂತ ಸಿಎಂಗೆ ಮನವಿ ಸಲ್ಲಿಸಿದರು. ಇದರ ಬೆನ್ನಲ್ಲೇ ಫಿಲಂ ಚೇಂಬರ್ನಲ್ಲಿ ಸಭೆ ನಡೆಸಲಾಗಿದ್ದು, ಕಮಿಟಿ ಬೇಕಾ ಬೇಡವಾ ಅನ್ನೋ ಚರ್ಚೆ ನಡೆಸಲಾಗಿದೆ. ಇನ್ನು ಸಭೆಯಲ್ಲಿ ಮೀಟು ಪರ ವಿರೋಧದ ಜಟಾಪಟಿಯಾಗಿದ್ದು, ಈ ವೇಳೆ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ ಹಾಗೂ ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬಳಿಕ ಗಲಾಟೆ ಮಧ್ಯೆಯೇ ಸಭೆ ನಡೆಸಿ ಕಲಾವಿದರು ವಾಪಸ್ಸಾಗಿದ್ದಾರೆ. ಸಭೆ ಬಳಿಕ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ ರಾಕ್ಲೈನ್ ವೆಂಕಟೇಶ್, ಇವತ್ತು ಕಲಾವಿದರು, ನಿರ್ಮಾಪಕರ ಜೊತೆ ಚರ್ಚೆ ನಡೆಸಿದ್ದೇವೆ. ಕಮಿಟಿ ಆದರೆ ಇತರ ಸಮಸ್ಯೆ ಹೊರಬರುತ್ತೆ ಅಂತ ಅಲ್ಲ. ಇಂತಹ ಕಮಿಟಿ ಆದರೆ ವ್ಯಾಪಾರ ವ್ಯವಹಾರಕ್ಕೆ ಸಮಸ್ಯೆ ಆಗುತ್ತೆ. ಇದರಿಂದಾಗಿ ಸಣ್ಣ ಪುಟ್ಟ ನಿರ್ಮಾಪಕರಿಗೆ ಸಮಸ್ಯೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ನಟಿ ನೀತು, ಸಂಜನಾ ಗಲ್ಲಾನಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಗಳಾಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು, ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಒಂದು ಹೇಳ್ತಾ ಇದ್ದು. ಕಮಿಟಿ ಮಾಡೋದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ, ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾಗೋಯ್ತು, ಬೇರೆ ಏನಿಲ್ಲಮ್ಮ. ನಾವ್ ಹೇಳೋದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ, ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು. ಇದು ತಾಯಿ ಸಂಸ್ಥೆ, ನಾನು ತಾಯಿ ಹತ್ರ ಹೇಳ್ಕೊಳ್ತಾರೆ. ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ. ಅದ್ರ ವಿರುದ್ಧ ನಾವೇನು ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಕಮಿಟಿ ಹೆಂಗಿರ್ಬೇಕು, ICC ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರ್ಬೇಕು ಅನ್ನೋದು ಸಹ ಕಾನೂನಿದೆ. ಅದೇ ತರ ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಬೆಂಗಳೂರಿನಲ್ಲಿ ಪೊಲೀಸರ ಹಲ್ಲೆಯಿಂದಾಗಿ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ. ಜಮೀನು ವ್ಯಾಜ್ಯ ಸಂಬಂಧ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣ ಹಲ್ಲೆ ಮಾಡಿದ್ರಿಂದ
ರಾಮಸ್ವಾಮಿ ಮೃತಪಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಕೊತ್ತನೂರಿನಲ್ಲಿ ರಾಮಸ್ವಾಮಿ ಮತ್ತು ನಿರ್ಮಿತ ಕೇಂದ್ರದ ನಡುವೆ ಜಮೀನು ವಿವಾದ ಇತ್ತು. ಈ ಜಮೀನಿನಲ್ಲಿ ನೀಲಗಿರಿ ಮರ ತೆರವು ಮಾಡಲು ಪೊಲೀಸರ ಜೊತೆ ನಿರ್ಮಿತಿ ಕೇಂದ್ರದ ಸಿಬ್ಬಂದಿ ಹೋಗಿದ್ರು. ಈ ವೇಳೆ ಮರ ಕಡಿಯಲು ಅಡ್ಡಿಪಡಿಸಿದ ರಾಮಸ್ವಾಮಿ ಕುಟುಂಬದ ಮೇಲೆ ಇನ್ಸ್ಪೆಕ್ಟರ್ ಪಾಪಣ್ಣ ಹಲ್ಲೆ ಮಾಡಿದ್ರಂತೆ. ಇದರಿಂದಾನೇ ರಾಮಸ್ವಾಮಿ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಸಂಬಂಧ ಸಿಎಂ ಪೊಲೀಸ್ ಆಯುಕ್ತರಿಗೆ ರಾಮಸ್ವಾಮಿ ಪತ್ನಿ ಮುನಿಯಮ್ಮ ದೂರು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ಪೊಲೀಸ್ ಠಾಣೆ ಆವರಣದಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಹಾವು ನೋಡ್ತಾ ಇದ್ದಂತೆ ಪೊಲೀಸರು ದಿಕ್ಕಾಪಾಲಾಗಿ ಓಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉರಗ ರಕ್ಷಕ ನಿಖಿಲ್ ಮಹದೇವ ಹಾವನ್ನ ರಕ್ಷಣೆ ಮಾಡಿದ್ರು. ನಿಖಿಲ್ ಮಹದೇವ ಈವರೆಗೂ 750 ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ತಮಿಳುನಾಡಿನ ತೂತುಕುಡಿ ಬಂದರಿನಲ್ಲಿ ಹೊಸ ಅಂತಾರಾಷ್ಟ್ರೀಯ ಕಂಟೈನರ್ ಟರ್ಮಿನಲ್ ಅನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾತನಾಡಿದ ಮೋದಿ, ತಮಿಳುನಾಡಿನ ಬಂದರುಗಳು ದೇಶದ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಈ ಬಂದರಿಗೆ 7,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಣ ಹೂಡಿಕೆ ಮಾಡಲಾಗ್ತಿದೆ ಅಂತ ಹೇಳಿದರು. ದೇಶದ ಮೊಟ್ಟಮೊದಲ ಒಂದೇ ಮೆಟ್ರೋ ರೈಲಿಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟರು. ಅಹಮದಾಬಾದ್ ಮತ್ತು ಕಚ್ ಜಿಲ್ಲೆಯ ಭುಜ್ ನಗರಗಳ ನಡುವೆ ಈ ಮೆಟ್ರೋ ರೈಲು ಸಂಚರಿಸಲಿದೆ. ಒಂದೇ ಮೆಟ್ರೋ ರೈಲಿಗೆ ಚಾಲನೆ ನೀಡಿದ ಬಳಿಕ ರೈಲಿನಲ್ಲಿ ಪ್ರಧಾನಿ ಮೋದಿ ಸಂಚಾರ ಮಾಡಿದರು. ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದರು. ಈ ವೇಳೆ ಪ್ರಧಾನಿಗೆ ಗುಜರಾತ್ ಗವರ್ನರ್ ಆಚಾರ್ಯ ದೇವವ್ರತ, ಸಿಎಂ ಭೂಪೇಂದ್ರ ಪಾಟೀಲ್ ಸಾಥ್ ಕೊಟ್ಟರು. ನಾಳೆ ಪ್ರಧಾನಿ ಮೋದಿ 73ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಚೆನ್ನೈನ 13 ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಮೋದಿಗೆ ವಿಶೇಷ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. 800 ಕೆಜಿ ಧಾನ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಬಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಈ ಚಿತ್ರ ಬಿಡಿಸಲು ಬಾಲಕಿ ಪ್ರೇಸ್ಲಿ ಶೆಕಿನ 12 ಗಂಟೆಗಳ ಶ್ರಮ ಹಾಕಿದ್ದಾರೆ. ತಾರಾ ಜೋಡಿ ಅದಿತಿ ರಾವ್ ಹೈದರಿ ಮತ್ತು ತಮಿಳು ಸ್ಟಾರ್ ನಟ ಸಿದ್ಧಾರ್ಥ್ ಸದ್ದಿಲ್ಲದೆ 400 ವರ್ಷಗಳಷ್ಟು ಹಳೆಯದಾದ ಪುರಾತನ ದೇವಸ್ಥಾನದಲ್ಲಿ ಅತ್ಯಂತ ಸರಳವಾಗಿ ವಿವಾಹವಾಗಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಈ ಜೋಡಿ ತೆಲಂಗಾಣದ ವನಪರ್ತಿಯಲ್ಲಿರುವಂತಹ ಪುರಾತನ ದೇವಾಲಯದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಪೋಲೆಂಡ್ನಲ್ಲಿ ನಿರಂತರ ಮಳೆ ಆಗ್ತಾ ಇದ್ದು ಭೀಕರ ಪ್ರವಾಹವೇ ಸೃಷ್ಟಿಯಾಗಿದೆ. ನಗರದ ರಸ್ತೆಗಳು ನದಿಯಂತೆ ಹರಿತಾ ಇದ್ದು ಕಾರುಗಳು ಕೊಚ್ಕೊಂಡು ಹೋಗಿವೆ. ಇನ್ನು ಇಟಲಿಯಲ್ಲೂ ಕೂಡ ಭೀಕರ ಮಳೆಗೆ ಪ್ರವಾಹ ಸೃಷ್ಟಿಯಾಗಿ ಜನರು ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ಇತ್ತ ಆಸ್ಟ್ರಿಯಾದ ವಿಯೆನ್ನಾದಲ್ಲೂ ಮಳೆಯಾಗ್ತಾ ಇದ್ದು ಪ್ರವಾಹದಂತೆ ನೀರು ಹರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದ್ದು ಗಾಜಾ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ನಿರಂತರ ದಾಳಿಯಿಂದಾಗಿ ಗಾಜಾ ಸಂಪೂರ್ಣ ಸ್ಮಶಾನದಂತಾಗಿದ್ದು ಮನೆ ಹಾಗೂ ತಮ್ಮವರನ್ನು ಕಳೆದುಕೊಂಡು ಜನ ಕಣ್ಣೀರು ಹಾಕ್ತಿದ್ದಾರೆ. ಬಾಂಗ್ಲಾದೇಶದ ನಾಗರಿಕರಿಗೆ ಸಮಾನ ಮತ್ತು ಉತ್ತಮ ಭವಿಷ್ಯವನ್ನ ರೂಪಿಸಲು ಅಗತ್ಯ ಸಹಕಾರ ನೀಡೋದಾಗಿ ಅಮೆರಿಕ ಭರವಸೆ ನೀಡಿದೆ. ಅಮೆರಿಕದ ಹಣಕಾಸು ವಿಭಾಗದ ಸಹಾಯಕ ಕಾರ್ಯದರ್ಶಿ ಬ್ರೆಂಟ್ ನೀಮನ್ ನೇತೃತ್ವದ ನಿಯೋಗವು ಬಾಂಗ್ಲಾದೇಶದ ಢಾಕಾಗೆ ಭೇಟಿ ನೀಡಿತು. ಈ ವೇಳೆ ಮೊಹಮ್ಮದ್ ಯುನಸ್ರನ್ನ ಭೇಟಿಯಾಗಿ ಆರ್ಥಿಕ ಹಾಗೂ ರಾಜಕೀಯ ಸಹಕಾರದ ಭರವಸೆಯನ್ನು ನೀಡಿದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮಕ್ಕಳಿಗೆ ಹಾಕುವ ಪೋಲಿಯೋ ಲಸಿಕೆಯನ್ನು ಸ್ಥಗಿತಗೊಳಿಸಿದೆ. ಮಾರಣಾಂತಿಕ ಪಾರ್ಶ್ವವಾಯು ಕಾಯಿಲೆಯ ಹರಡುವಿಕೆಯನ್ನು ತಡೆಯೋದಕ್ಕೆ ಹಿಂದೇಟು ಹಾಕಿರುವ ದೇಶಗಳಲ್ಲಿ ಅಫ್ಘಾನಿಸ್ತಾನವೂ ಒಂದಾಗಿದೆ.